ಹೆಣ್ಮಕ್ಳಿಗೆ ಫಸ್ಟ್, ಅದರಲ್ಲೂ ಹೆಂಡತಿ ಅಲ್ವಾ, ಪ್ರಾಮುಖ್ಯತೆ ಕೊಡ್ತೀನಿ. ರಾಧಿಕಾ ಚಿಂದಿ ಮಾಡೆ ಚಂದ್ರಿಕಾ. ಡಯಟ್ ಪ್ಲಾನ್ ಶುರು ಮಾಡಬೇಕು ಅಂತ ಆಲ್ರೆಡಿ ಅನ್ಕೊಂತಾ ಇದೀವಿ. ನೋಡುವ ಎಷ್ಟು ಚೆನ್ನಾಗಿ ಇಟ್ಕೊಂಡಿದೆ. ವೆರಿ ನೈಸ್. ಐ ಆಮ್ ಸೇವಿಂಗ್ ಯುವರ್ ಚೈಲ್ಡ್ ಮೈ ಡಿಯರ್ ಡಾರ್ಲಿಂಗ್. ಮದುವೆ ಆದರೆ ನಮ್ದು ಪಾಕೆಟ್ ಅವ್ರದ್ದು ಸ್ಟೋರೇಜ್ ನೋಡಿ. ಮಿಸ್ಟರ್ ಬಿಲ್ಕಾರ್, ಅದು ಮಿಸ್ಟರ್ ಬಿಲ್ಕಾರ್. ಕ್ರೇಜಿ ಟಾಸ್ಕ್ಗಳನ್ನ ಪ್ಲಾನ್ ಮಾಡಿದ್ದಾರೆ ವಿನಯ್ ಅವರು ಮಾತ್ರ. ಫಸ್ಟ್ನೇ ಟಾಸ್ಕ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಇದೆ, ಮಾಡ್ಕೊಂಡು ಬಂದಿದ್ದಾರೆ ನೋಡಿ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಈಗ ಇವರು ಫೈನಲ್ ಟಾಸ್ಕ್ ಅಲ್ಲಿ ಇದ್ದಾರೆ. ನಾವು ಆಲ್ರೆಡಿ ಟಾಸ್ಕ್ ಎಲ್ಲ ಮುಗಿಸ್ಕೊಂಡು ಬಂದು ನನಗೇನೆ ಬಾಯಲ್ಲಿ ನೀರು ಬರುತ್ತೆ. ನೀವು ಪ್ರೆಗ್ನೆಂಟ್ ಅಲ್ವಾ, ಅದಕ್ಕೆ ಚಾಕ್ಲೇಟ್ ಬಾನ್ ತಿಂತಾ ಇದ್ದೀವಿ. ಮೊದಲನೇ ಆನಿವರ್ಸರಿಗೆ ಇದೇ ಕೇಕೆ ತರ್ತಾರೆ. ಇದನ್ನೇ ಇಟ್ಕೊಂಡು ಓಡಬಹುದು ಅಂದ್ರೆ ಎಲ್ಲ ಕಡೆ. ನನಗೆ ಇಷ್ಟ ಆಯ್ತು, ತಗೊಳ್ಳೋಣ. ತಾತ ನಾನು ಆಟ ಆಡಿಸ್ತೀನಿ ಬಾ. ಇವತ್ತೇ ಫಸ್ಟ್ ಟೈಮ್ ಇಷ್ಟೊಂದು ಮಾತಾಡಿದ್ದು. ಅಪ್ಪ ಮೌಲ್ಯ ಅವರ ತಂದೆ ಅಂದ್ರೆ ನನ್ನ ಮಾವ ಒಂದು ಗಿಫ್ಟ್ ಕೊಟ್ಟು ಕಳಿಸಿದ್ದಾರೆ ನಮ್ಮ ಅತ್ತೆ ಕೈಯಿಂದ. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಡಾರ್ಲಿಂಗ್ಸ್, ನೆನ್ನೆ ರಿಯಾಕ್ಷನ್ಸು ಮತ್ತು ಮೊನ್ನೆ ಎಷ್ಟು ದಿನ ಆದಮೇಲೆ ಅದು ಬಚ್ಚಿಟ್ಟು ಅದನ್ನ ಅಪ್ಲೋಡ್ ಮಾಡಿದ್ದೆ. ಹೇಗಿತ್ತು? ತುಂಬ ಜನ ನನಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದೀರಾ. ನಮ್ಮ ಇದಕ್ಕೆ ಏನೋ ನೀವು ಎಷ್ಟು ಇನ್ವಾಲ್ವ್ ಆಗಿದ್ದೀರಾ. ಇವನ್ ತುಂಬ ಜನ ಅದನ್ನು ಮುಂಚೆನೇ ಕಂಡುಹಿಡಿದ್ಬಿಟ್ಟು ಆ ಈವೆಂಟ್ನೆಲ್ಲ ಮೆನ್ಷನ್ ಮಾಡಿ ಹೇಳಿದ್ದೀರಾ. ಅಂದರೆ ನೀವು ಫಂಕ್ಷನ್ಗೆ ಹೋಗಿಲ್ಲ, ಮುತ್ತುರತ್ನ ಇದ್ದಕ್ಕಿದ್ದಂಗೆ ಸ್ಟಾಪ್ ಮಾಡಿದ್ರಿ, ಅಮ್ಮ ಮನೆಗೆ ಬಂದರು, ಆ ಥರದ್ದೆಲ್ಲ ಹೇಳಿದ್ರಿ. ಎಷ್ಟು ಕ್ಲೋಸಲ್ಲಿ ನೀವು ಫಾಲೋ ಮಾಡ್ತಿದ್ದೀರಾ ಅಂತ ನನಗೆ ಶಾಕ್ ಆಯಿತು, ನಮ್ಮ ಮನೆಯವರಿಗೆಲ್ಲ ಶಾಕ್ ಆಯ್ತಿದ್ದು. ಅಲ್ವಮ್ಮ? ಹಾಯ್. ಸೊ ವೇದ ಅವರು ನಿಮಗೆ ಗೊತ್ತಿದ್ದಾರೆ ಅಂತ ನನಗೆ ಗೊತ್ತು. ಕಂಟೆಂಟ್ ಮಾಡಿಕೊಂಡು ಅಮ್ಮನ ಜೊತೆ, ಅದರ ಅಮ್ಮ ಅಲ್ಲ ಅವ್ರ ಅತ್ತೆ ಮೌಲ್ಯ ರೆಡಿ ಆಗ್ತಾ ಇದ್ದಾಳೆ. ಇಲ್ಲಿಂದ ಫಸ್ಟ್ ಜೀವ ಮನೆಗೆ ಹೋಗಿ, ವಿನಯ್ ಮನೆಗೆ ಹೋಗಿ, ಅಲ್ಲಿಂದ ನಾವು ಏರಿಯಾ ಅದು ಯಶವಂತಪುರ ಅಲ್ಲ, ಮಲ್ಲೇಶ್ವರಂ ಮಾರ್ಕೆಟ್ ಹತ್ರ ಐ ಥಿಂಕ್ ಅಲ್ಲ. ಮೌಲ್ಯ ಅವರು ಫೈನಲ್ ಆಗಿ ರೆಡಿ ಆಗಿದ್ದಾರೆ. ಮೌಲ್ಯ ಅವರೇ, ವಿಜಯ ಮಲ್ಯ ಅವರೇ, ಡಾರ್ಲಿಂಗ್ಸ್ ಇಲ್ಲಿ ಅಮ್ಮ ಫೋಟೋ ತಗೊಂಡು ಬಂದು ನಿಂತ್ಕೊಂತ ಹೋಗ್ತೀವಿ ನೋಡಿ. ಇಲ್ಲಿ ತುಂಬ ಫೆಮಿನಿಸಮ್ ಆಗ್ತಾ ಇದೆ. ಇದರಲ್ಲಿ ನನ್ನ ಹೆಂಡತಿ ಇದ್ದಾಳಲ್ಲ, ಸಿಕ್ಕಾಪಟ್ಟೆ. ನಾನು ಆ ವಿಷಯದಲ್ಲಿ ಏನಾದರೂ ಒಂಚೂರು ಹೇಳೋಂಗಿಲ್ಲ. ನಮಗೇನು ಕಮ್ಮಿ ಅಂದರೆ ನನಗೆ ಗೊತ್ತು, ನನ್ನ ಆಡಿಯನ್ಸಲ್ಲಿ ಸುಮಾರು ಜನ ನೀಗಳೇ ಇರೋದು ಅಂತ. ಮತ್ತು ಬೈಯಕ್ಕೆ ಹೋಗ್ಬಿಡಿ, ಸುಮ್ಮನೆ ತಮಾಷೆಗಂತೆ. ಓಕೆನಾ? ನನ್ನ ಸುತ್ತಮುತ್ತಲ್ಲ ಅವರೇ ಇದ್ದಾರೆ ನೋಡಿ. ಸುಮ್ಮನೆ ತಮಾಷೆಗಂತೆ ಅಪ್ಪ, ತಗೊಳ್ಳಿ. ಛಡಾಯ್. ಸೊ ಈಗ ಪ್ರತೀಕ್ ಆಲ್ರೆಡಿ ಎಲ್ಲ ಇಂಟ್ರಡ್ಯೂಸ್ ಮಾಡಿಬಿಟ್ಟಿದ್ದಾರೆ. ಈಗ ನಾವು ವಿನಯ್ ಅವರಿರೋ ಜಾಗಕ್ಕೆ ಹೋಗ್ತಾ ಇದ್ವಿ. ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಟಾಸ್ಕ್ ಎಲ್ಲ ಇರುತ್ತೆ. ಆ್ಯಂಡ್ ಮೇನ್ಲಿ ನಿನ್ನೆ ಮೊನ್ನೆ ವೀಡಿಯೋಗೆ ತುಂಬ ಹೃದಯದ ಧನ್ಯವಾದಗಳು. ತುಂಬ ಖುಷಿ ಆಯಿತು. ನಿಮ್ಮೆಲ್ಲರ ಬೆಸ್ಟ್ ವಿಶಸ್, ಹಾರೈಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಹಾರ್ಟ್ಫುಲಿ ಇಂಡಿವಿಜುವಲ್ ಆಗಿ ಹೇಳ್ತಿದ್ದೀನಿ ಒಬ್ರೊಬ್ರಿಗೂ. ಆ್ಯಂಡ್ ಲೆಟ್ಸ್ ಗೋ. ಈಗ ಇವತ್ತಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಇಷ್ಟು ದಿನ ಇಟ್ ವಾಸ್ ಕ್ವೈಟ್ ಟಫ್. ಬಟ್ ಇಲ್ಲ, ನಾವು ಆದಷ್ಟು ಬೇಗ ಡಯಟ್ ಅಲ್ಲ, ಹಂಗೆ ಪ್ಯಾನ್ ಮಾಡೋ, ಹಂಗೆ ಜಸ್ಟ್ ಪ್ಯಾನ್ ಮಾಡೋ. ಎಸ್ ಅಲ್ಲ, ನಾವು ಆ್ಯಕ್ಚುಲಿ ಡಯಟ್ ಪ್ಲಾನ್ ಶುರು ಮಾಡಬೇಕು ಅಂತ ಆಲ್ರೆಡಿ ಅನ್ಕೊತಾ ಇದ್ದೀವಿ. ಬಟ್ ಬೇರೆ ಬೇರೆ ಈವೆಂಟ್ಸ್ಗಳಿದೆ ಮೈಸೂರಿಗೆ. ಸೊ ಇದೆಲ್ಲ ಈವೆಂಟ್ ಮುಗಿಸ್ಕೊಂಡು ಅಂತ ನಮ್ಮದು ಮೇನ್ ಗೋಲ್ ಏನು ಗೊತ್ತಾ, ಲಾಸ್ಟ್ ಪ್ರೆಗ್ನೆನ್ಸಿಲಿ ಆದಂಗೆ ಆಗ್ಬಾರ್ದು. ನೀವೇ ನೋಡಿದ್ರಿ ಮೌಲ್ಯ ಎಷ್ಟು ದಪ್ಪ ಆಗಿದ್ಲು, ಹೆಲ್ತ್ ಇಶ್ಯೂಸ್ ಎಲ್ಲ ಹೇಗಾಗಿತ್ತು ಅಂತ. ಗೊತ್ತಿಲ್ಲ, ಅದು ರೀಸನ್ಸ್ ಎಷ್ಟೊಂದು ಇರುತ್ತೆ, ಬಟ್ ಕಂಡಿಡಿಯಕ್ ಆಗಿಲ್ಲ ಯಾವ್ದಕ್ಕೋಸ್ಕರ ಸ್ಟ್ರೈಕ್ ಆಯ್ತು ಹಾಗೆ ಅಂತ. ಬಟ್ ಈ ಸರಿ ತುಂಬಾ ಜಾಗರೂಕತೆಯಿಂದ ಟ್ರೈ ಮಾಡ್ತೀವಿ. ಆಮೇಲೆ ಅದ್ರ ಮೇಲೆ ದೇವರು ಬಿಟ್ಟಿದ್ದು ಹೆಂಗೆ ರಿಯಾಕ್ಟ್ ಮಾಡ್ತು ಅಂತ ಅಂದ್ಬಿಟ್ಟು. ಬಟ್ ಡಯಟ್ ಅಲ್ಲಿ ಆಗಿರ್ಬೋದು ಅಥವಾ ಫುಡ್ ಅಲ್ಲಿ ಆಗಿರ್ಬೋದು, ಐ ನೋ ಈ ಸಲ ಥ್ರೂ ಔಟ್ ದ ಜರ್ನಿ ನೀವೆಲ್ಲರೂ ನಮ್ಮ ಜೊತೆ ಇರ್ತೀರಾ ಅಂತ ನಂಬಿದೀವಿ. ಹಾಗೆ ವೇದ ಅವರೇ ಹಾಯ್ ಮಾಡಿದ್ರ? ಹಾಯ್ ಆಗ್ಲಾಯ್ತು. ಇದು ಎಷ್ಟನೇ ಸಾರಿ ಹಾಯ್. ಸೊ ನಾನಂತೂ ಇವತ್ತು ಎಕ್ಸೈಟಿಂಗ್ ಆಗಿದ್ದೀನಿ. ಹೇಗಿರುತ್ತೆ ಇದು ಟಾಸ್ಕ್ ಎಲ್ಲಾನು ಅಂತ. ಕೊಡೋರು ನೀವೇ ಅಲ್ಲ. ಸೊ ನೀವ್ ಕೊಡ್ತೀರಲ್ವಾ ಆ ಟಾಸ್ಕ್ಗೆ, ನಾನು ಎಕ್ಸೈಟೆಡ್. ಗೊತ್ತಿಲ್ಲ ಅನ್ಕೊಂಡು ನನಗೆ ಮ್ಯಾಪ್ ಎಲ್ಲ ಆಫ್ ಮಾಡಿ ನಾನು ನಮ್ಮ ಹಳೆ ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲ ರೀ, ಇಲ್ಲಿದೆ ಮ್ಯಾಪು. ಡಾರ್ಲಿಂಗ್ಸ್, ಈಗ ವಿನಯ್ ಅವರ ಮನೆ ಹತ್ರ ಇನ್ನೇನು ಹತ್ರ ಇದ್ದೀವಿ. 11:30 ಹೇಳಿದ್ದು, ಬಟ್ 12:30 ಹೋಗ್ತಾ ಇದೀವಿ ನಾವು. 1 hour ಲೇಟ್. ಎಸ್, ಅಫ್ಕೋರ್ಸ್, ಫ್ಯಾಮಿಲಿ ಮಗು ಇರೋ ಮನೆ ಅಂದರೆ ಲೇಟ್ ಹಾಗೆ ಆಗುತ್ತೆ ಅನ್ನೋದು ಅಲ್ವಾ. ಇನ್ನ ಕಾಲೇಜ್ಗೆ ಹೋಗ್ತಾ ಇದೆಯಾ ಅಲ್ವಾ? ಕಾಲೇಜ್ ಲೈಫ್ ಚೆನ್ನಾಗಿತ್ತಾ ಅಥವಾ ಸ್ಕೂಲ್ ಲೈಫ್ ಚೆನ್ನಾಗಿತ್ತಾ? ನನ್ಗೆ ಎರಡು ಚೆನ್ನಾಗಿದೆ.
ಡಾರ್ಲಿಂಗ್ಸ್ ಆಮೇಲೆ ಈ ಟೈಮಲ್ಲಿ ಸೈಕತ್ತದೇನು ಗೊತ್ತಾ, ಹೇಳಂಗಿಲ್ಲ ಬಿಡಂಗಿಲ್ಲ, ಕೋಪನೂ ಮಾಡ್ಕೊಳಂಗಿಲ್ಲ, ಸಿಕ್ಕಾಪಟ್ಟೆ ಮರುವಿರೋ ಟೈಮಲ್ಲಿ ನಾವೇನೂ ಮಾತಾಡೋಂಗಿಲ್ಲ. ಈಗ ಎಕ್ಸಾಂಪಲ್ ಲೊಕೇಶನ್ ಆಗಿರ್ಬೋದು, ನಾನು ನೆನಪಿಸ್ಕೊಂಡು ಹೇಳ್ದೆ ತಾನೆ ಅವಳು ಫೋನಲ್ಲಿ ಹಾಕಿದ್ದು ಇಲ್ಲ ಅದೆಲ್ಲ ಅದ್ರ ಬಗ್ಗೆ ಹೇಳ್ತಲ್ಲ, ನಾನು ಅದೊಂದೇ ವಿಷಯ ಹೇಳ್ತಲ್ಲ, ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊತೀನಿ. ಬಟ್ ಇದೆಲ್ಲ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್. ಆ ಟೈಮಲ್ಲಿ ಯಾಕಂತ ಒಂದು ಕಷ್ಟ. ಪ್ರೆಗ್ನೆನ್ಸಿ ಒಂದು ಕಾಯಿಲೆ ಅಲ್ಲ, ಅದೊಂದು ಪ್ರೊಸೀಜರ್. ಯು ಹ್ಯಾವ್ ಟು ಎಂಜಾಯ್. ಅದನ್ನ ಅವರೇ ಹೇಳಿರೋದು. ಅವರು ಎಂಜಾಯ್ ಮಾಡ್ತಾರೆ, ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. 11:30 ಹೋಗಿ 12:30. ಇದು ಐ ಥಿಂಕ್ ಅವ್ರದ್ದೇ ಅನ್ಸುತ್ತಲ್ಲ ಜೀಪು. ಪಾಪಮ್ಮ ಕೆಳಗಡೆ ಇದೀವಿ ವಿನಯ್. ನಮ್ಮವ್ರಿಗೆಲ್ಲ ವೆಹಿಕಲ್ಸ್ ಅಂದರೆ ಎಷ್ಟು ಕ್ರೇಜ್ ಅಲ್ಲ ಬಂದಿದ್ದು. ಲಿಟ್ರಲಿ. ವಾ 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 ಎಸ್, ಇವ್ರದ್ದು ವೆರಿ ನೈಸ್. ಪಾಪ ನೋಡವ ಎಷ್ಟು ಚೆನ್ನಾಗಿ ಇಟ್ಕೊಂಡಿದೆ. ವೆರಿ ನೈಸ್ ಅಲ್ಲ. ಇದೆಲ್ಲ ಒಂದು ಕ್ರೇಜ್ ಪಾಪ, ಎಲ್ಲರಿಗೂ ಬರಲ್ಲ. ಹೌದೌದು, ಎಲ್ಲರಿಗೂ ಒಂದೊಂದರಲ್ಲಿ ಒಂದೊಂಥರ ಕ್ರೇಜ್ ಇದೆ. ನಿಮ್ಗೆ ಗ್ಯಾಜೆಟ್ಸ್ ಮೇಲೆ ಇದೆಯಲ್ಲ, ನನಗೆ ಗ್ಯಾಜೆಟ್ಸ್ ಏನೇನೇನೇನೇನೋ ಇದೆ ನಮ್ಮ ಮನೇಲಿ. ಅದೊಂದು ದಿನ ಬ್ಲಾಗ್ ಮಾಡ್ಬೇಕು ನಾನು. 12:30 ಆಯ್ತು. ನಾನು ಗಾಡಿ ಬಗ್ಗೆ ಹೊಗಳ್ತಾ ಇದ್ದೆ. ಕ್ರೇಜಿ ಆಗಿದೆ. ವೆರಿ ನೈಸ್. ಇದರಲ್ಲೇ ಬಂದಿದ್ದ ಮೊನ್ನೆ ಮನೆಗೆ. ಲೇಟ್ ಅಂತ ನನ್ನ ಓ ಇನ್ನೊಂದಿದೆ. ಊರಿಗೆ ಮುಂಚೆ ಈ ತರಾನು ಬರ್ತಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಪ್ಲೀಸ್ ಡೋಂಟ್, ಇಟ್ಸ್ ಮೈ ಮಿಸ್ಟೇಕ್. ಯಾವ್ದ್ರಲ್ಲ ಹೋಗೋಣ? ಹಲೋ ಹಾಯ್. ನಿಮ್ದು ಗಾಡಿ ಹಾಂ ಹೌದು. ಈ ಕಡೆ ಹಿಂಗೆ ಸೈಡಿಗೆ ಹಾಕ್ಬಿಡ್ಲಾ? ನಾನಂತೂ ಸಿಕ್ಕಾಬಿಡೆ ವೇಟಿಂಗಲ್ಲಿ ಇದ್ದೀನಿ. ಅದು ಏನು ಯಾವ ಥರ ಟಾಸ್ಕ್ ಕೊಡ್ತಾರೆ ಏನೋ ಎತ್ತ ಅಂತ. ಓಕೆ, ಆದರೆ ಒಂದೇನು ಗೊತ್ತಾ, ನಮ್ಮ ಬ್ಯಾಂಗ್ಳೂರಲ್ಲಿ ಬ್ಯಾಚುಲರ್ ಆಗಲಿ ಅಥವಾ ಫ್ಯಾಮಿಲಿ ಆಗಲಿ ಗಾಡಿ ಪರಿಸ್ಥಿತಿ ಹಿಂಗೆ ಇರುತ್ತೆ. ಮನ್ಸು ಚೆನ್ನಾಗಿರುತ್ತೆ. ಆದರೆ ಈ ಥರ ಗಾಡಿ ಇದೆ ಅಂದರೆ ಅವ್ರು ತುಂಬ ಬ್ಯುಸಿ ಇದ್ದಾರೆ ಅಂತ ಲೆಕ್ಕಾಚಾರ. ಐ ಮೀನ್ ನಾವು ನಮ್ಮ ಗಾಡಿನೂ ನೋಡಿದ್ದು ಬೇಡ ಬಿಡಿ ತೋರ್ಸಲ್ಲ, ಬೇಜಾರಾಗುತ್ತೆ. ಕ್ಯಾನ್ ಐ ಏನು ಸಿಟ್ ಫ್ರಂಟ್ ಪ್ಲೀಸ್? ನಾನು ಮುಂದೆ ಕುತ್ಕೊಂತೀನಿ, ಅಲ್ಲಿ ಹಿಂದೆ ಡೊಬ್ಬ ಆಗುತ್ತೆ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಹೆಣ್ಮಕ್ಳಿಗೆ ಫಸ್ಟ್, ಅದರಲ್ಲೂ ಹೆಂಡತಿ ಅಲ್ವಾ, ಪ್ರಾಮುಖ್ಯತೆ ಕೊಡ್ತೀನಿ. ಒಳ್ಳೆ ಮಜಾ ಬರ್ತಾ ಇದೆ. ಗಾಯ ಅಯ್ಯೋ ಎಲ್ಲಿದೆಯಂತೆ, ಎಲ್ಲಿದೆ ಹೇಳು ನೀನು. ಯಾ ಪ್ಲೀಸ್, ಐ ಆಮ್ ಲೈಕ್ ಮೋರ್ ಓಲ್ಡ್ ಸ್ಕೂಲ್. ಬನ್ನಿ ಬನ್ನಿ. ನಂಗೆ ನಿಜವಾಗ್ಲೂ ಅವ್ಳ ಪಕ್ಕದಲ್ಲಿ ಕೂತ್ಕೊಂಡು ಗಾಡಿ ಓಡಿಸ್ಬೇಕಾದ್ರೆ ಎಷ್ಟು ಬೇಜಾರಾಗುತ್ತೆ ಅಂದರೆ, ಒಂದು ಸಣ್ಣ ಹಂಸ ಬಂದ್ರೂ ಯಾಕೆ ಅಂತ. ಐ ಆಮ್ ಸೇವಿಂಗ್ ಯುವರ್ ಚೈಲ್ಡ್ ಮೈ ಡಿಯರ್ ಡಾರ್ಲಿಂಗ್. ಓಕೆ, ಇದು ವಿನಯ್ ಅವ್ರದ್ದು 2 ಫೋನ್ಸ್ಗಳು. ಓಕೆನಾ, ಒಂದು ಅಲ್ಲ, ಮೋಸ್ಟ್ಲಿ ಅದು ಐಫೋನಲ್ಲೇ ಶೂಟ್ ಮಾಡೋದು ಅಂತ ನನ್ನ ಅಭಿಪ್ರಾಯ. ಆದರೆ ಆ ಸೇಫ್ಟಿ ನೋಡಿ, ಕರೆಕ್ಟಾಗಿ ಬಿದ್ರೂ ಏನೂ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಕವರ್ ಮೇಲೆ ಕವರ್ ಹಾಕ್ಕೊಂಡು ಪಾಪ 23-24 ಫೈನಲ್ ನಂದು. ಸೀಕ್ರೆಟ್ ರಿವೀಲ್ ಮಾಡ್ತಾ ಇದೀವಿ, ಡಾರ್ಲಿಂಗ್ಸ್ ರಿವೀಲ್ ಮಾಡ್ತಾ ಇದೀವಿ. 23ಕ್ಕೆ ಮದುವೆ ಆಗಬೇಕಿತ್ತಂತೆ ಜೀವನ, ಇನ್ನೂ ಆಗಿಲ್ಲ. ಆದ್ರೆ ಈಗ ಎಷ್ಟು ವಯಸ್ಸು? ಈಗ ಮೌಲ್ಯ ಕ್ವಶನ್ ಕೇಳಿದೇನಂತಂದ್ರೆ, ಹೆಣ್ಮಕ್ಳಿಗೆ ಫೆಮಿನಿಸ್ಟ್ ಅಂತ ಹೇಳ್ತಾರೆ, ಆದ್ರೆ ಹೆಣ್ಮಕ್ಳು ಪರವಾಗೇ ಇರೋರ್ನ ಗಂಡ್ ಮಕ್ಳಿಗೆ ಏನಂತಾರೆ ಅಂತ ಬೇರೆ ವರ್ಡ್ ಇಲ್ಲ ಗಂಡ್ ಮಕ್ಳಿಗೆ ಅಂತ. ಯಾಕಂದ್ರೆ ಇದ್ರೆ ನಾನು ಇವಾಗ ಇವ್ರಿಗೆ ಇಡೋದು ಹೆಸರು. ಭಲೇ ಗಂಡ್ ಮಕ್ಳು ಪರವಾಗಿ ಮಾತಾಡೋದು. ಗಂಡು ಮಕ್ಳಿಗೆ ಸಪೋರ್ಟ್ ಬೇಡ, ಒಂಟಿ ಸಲಗ ಅಂತ ಯಾವತ್ತೂ ಹೆಣ್ಣಾನೇನ್ ಕರಿಯಲ್ಲ, ಗಂಡನ್ನೇ ಕರಿಯೋದು. ಕಂಟಿನ್ಯೂಸ್ ವಾದ ವಿವಾದಗಳೆಲ್ಲ ಆದ ಮೇಲೆ ನನಗೊಂದು ಅನ್ಸಿದ್ದು ಏನು ಗೊತ್ತಾ, ಸಿಂಗಲ್ ಲೈಫಲ್ಲಿ ತುಂಬ ಚೆನ್ನಾಗಿರ್ಬೋದು ಅಂತ. ಇಷ್ಟು ಬೇಗ ಇರ್ತೀವಿ, ಐ ಮೀನ್ ಇಳಿತೀವಿ ಅಂತ ಗೊತ್ತಿಲ್ಲ ನನಗೆ. ನಾನು ಏನು ಮಾಡೋದು ಬಿಡಿ, ಆಯ್ತು. ಏಯ್ ಏನು ನಮ್ಮದು ಒಂಥರ ಪಾಕೆಟ್ ಹೆಂಗೆ ಅಂದರೆ ಅವ್ರದ್ದು ಸ್ಟೋರೇಜ್ ಹೇಳಿ. ಮದುವೆ ಆದರೆ ನಮ್ಮದು ಪಾಕೆಟು, ಅವ್ರದ್ದು ಸ್ಟೋರೇಜ್ ನೋಡಿ, ಗೊತ್ತಾಯ್ತಾ? ಪಾಪ ಇದು ಬೇಕಾ ದುಪ್ಪಟ್ಟ? ಅವ್ರು ಏನಂದ್ರೆ ಗೊತ್ತಾ, ಇನ್ನೊಂದ್ಸರಿ ಹೇಳಿ, ಇನ್ನೊಂದ್ಸರಿ ಹೇಳಿ. ಅದೇನಂದ್ರಲ್ಲ, ಮಿಸ್ಟರ್ ಬಿನ್ ಕಾರ್. ಅದು ಮಿಸ್ಟರ್ ಬಿನ್ ಕಾರ್ ಅಂತ ಕರೆಕ್ಟಾಗಿ ಹೇಳಿದಲ್ಲ ಅವಳು, ಹಂಗೆ ಇರೋದು ನೋಡಿ. ಇವ್ರ ಕಡೆಗೂ ಹಂಗೆ ಕಾಣಿಸಿದೆ ಅಂತಂದ್ರೆ ಎಸ್, ಅದು ಅಷ್ಟು ಕ್ಯೂಟ್ ಆಗಿದೆ ಅದು ಅಲ್ಲ. ಅದೊಂದು ಪಟ್ಟಿ ತರ ಇರುತ್ತಲ್ಲ. ಓಕೆ, ಇಂಟ್ರೋ ಶೂಟ್ಗೆ ಪ್ಲಾನ್ ಮಾಡ್ಕೊತಾ ಇದೀವಿ. ಈಸಿ ಅಯ್ಯೋ, ಎಲ್ಲರ ಕೀಳು ಕ್ಯಾಮ್ರಾ. ಅದೇನು ಇದ್ಯಾವುದು ಹಂಗೆ ಹೇಳು, ಟಾಸ್ಕ್ ಯಾವ್ದು ಇದು? ಗಂಡಸರಿಗೆ ನಾವು ಹೋಗ್ಬಿಟ್ಟು, ನೀವು ಹೆಣ್ಮಕ್ಳಿಗೆ ಹೋಗ್ಬಿಟ್ಟು ಗ್ಲೂಕೋಸ್ ಪೌಡರ್ ಇದೆಯಲ್ಲ, ಇದನ್ನ ಕೊಟ್ಬಿಟ್ಟು ಏನು ಅಂತ ಹೇಳ್ಬಾರ್ದು, ಗ್ಲೂಕೋಸ್ ಅಂತ ಹೇಳ್ಬಾರ್ದು, ಇದನ್ನ ಅವ್ರಿಗೆ ತಿನ್ನಿಸ್ಬೇಕು.
ಅವ್ರು ತಿನ್ನಬೇಕು. ಕ್ರೇಜಿ ಟಾಸ್ಕ್ಗಳನ್ನ ಪ್ಲಾನ್ ಮಾಡಿದ್ದಾರೆ ವಿನಯ್ ಅವರು ಮಾತ್ರ. ಬಟ್ ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಬೇಕಾಗಿತ್ತು ನನಗೂ ಏನಾದ್ರು ಒಂದು ಬ್ರೇಕ್ ಬೇಕಾಗಿತ್ತು ನನಗೆ. ನಾವೇ ತಿಂದ್ಬಿಡ್ತೀವಾ ಗೊತ್ತಿಲ್ಲ. ಅದಕ್ಕೆ 2 ತಂದಿದ್ದಾರೆ. ಗ್ಲೂಕೋಸ್ ಕೊಟ್ಟರೆ ನನಗೆ ಒಂದು ಪ್ಯಾಕೆಟ್ ಗೊತ್ತಿಲ್ಲ. ಮಗು ಅಂತೀರ ಇಲ್ಲೇನು ಗೊತ್ತಾ, ನಾನು ಕ್ಯಾಮ್ರಾ ಎತ್ತಿದಾಗೆಲ್ಲ ಈ ಹುಡುಗಿ ಎತ್ತಿದೈತಿ ಮರ್ಸ್ಕೊಂಡು ಹೋಗುತ್ತೋ ನಾನು ಬ್ಲಾಗ್ ಮಾಡ್ಬೇಕಲ್ಲ ಅಂತ. ಇನ್ಸ್ಪಿರೇಷನ್ ಆಗೋ ತಗೋಬಾರ್ದ, ಏನ್ ಮರೀತಿಲ್ಲ. ಹಂಗೇನ ಅಂತೆಲ್ಲ. ಇವಾಗ ಇಬ್ರು ಸ್ಪಿಟ್ ಆಗಿ ಹೋಗ್ತಾ ಇದ್ದೀವಿ ನಮ್ಮ ಟಾಸ್ಕ್ಗಳನ್ನ ಮುಗಿಸೋಕ್ಕೆ. ನೋಡೋಣ ಏನೇನು ಬರುತ್ತೆ ಟಾಸ್ಕ್ಗಳು. ಡಾರ್ಲಿಂಗ್ಸ್, ಇಲ್ಲಿ ಫಸ್ಟ್ನೇ ಟಾಸ್ಕು ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಇದೆ. ಜೊತೆಗೆ ಬರೀ ನಾವು ಕುಷ್ಕ ಕೇಳ್ದೋ, ಅವರು ಕಬಾಬು ಕೊಡ್ತೀನಿ ಅಂದರು. ಪಾಪ ಇವರು ಇಲ್ಲ ಬೇಡ ಅಂತ ಮನೆ ಕೊಡಿ ಪರವಾಗಿಲ್ಲ ಅಂತ. ಹೊಟ್ಟೆ ಬೇರೆ ಹಸ್ಬಿಟ್ಟಿದೆ. ಈಗ ಏನು ಗೊತ್ತಾ, 2 ಗಂಟೆಗೆ 5 ನಿಮಿಷ ಇದೆ. ಕರೆಕ್ಟ್ ಟೈಮ್ಗೆ ತಿಂದು ಅಭ್ಯಾಸ ಆಗ್ಬಿಟ್ಟು ಮೊದಲನೇ ಟಾಸ್ಕು ತುಂಬ ಈಸಿಯಾಗಿ ಹೋಗ್ತಾ ಇದೆ. ನಿಮಗೆ ಕಂಪ್ಲೀಟಾಗಿ ಈ ಥರ ವಿತ್ ಮೀಮ್ ಜೊತೆಗೆ ಪ್ರಾಪರ್ ಎಡಿಟೆಡ್ ವಿಡಿಯೋ ಬೇಕು ಅಂದರೆ ನಮ್ಮ ಜೀವ ಅವ್ರದ್ದು ಚಾನಲ್ಗೆ ಹೋಗಿ ನೋಡಿ. ಒನ್ ಜಾಯಿಂಟ್ಗೆ ಹೋಗಿ ನೋಡಿ. ಚಾನಲ್ಗೆ ಪ್ರಾಪರ್ ಕಟ್ಟಲ್ಲಿ ಇರುತ್ತೆ. ಇದು ನಮ್ಮದು ಡೈಲಿ ವ್ಲಾಗ್ಸ್ ಅಲ್ಲ, ಸೊ ಮಿಡ್ಲಲ್ಲಿ ಇರುತ್ತೆ. ಆಹಾ, ಸಿ ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿ ಯಾವತ್ತು ಮಾಡ್ಕೊಂಡು ಬಂದಿದ್ದಾರೆ ನೋಡಿ. ಮ್ಯಾಮ್ ನಿಮ್ಗೆ ನಿಜ ಹೇಳಿ ಮ್ಯಾಮ್, ಕಾಪಿ ಯಾವತ್ತಾರು ಹೊಡೆದಿದ್ದೀರಾ? ನಿಮ್ಗೆ ಆ್ಯಕ್ಚುಲಿ ಆರಾಮಾಗಿ ಹೊಡಿಬೇಕು. ನೀವು ಹಾಡಿದ್ದೇ ನನಗೆ ಕೇಳಿಸ್ತಿಲ್ಲ, ಇನ್ನು ಕಾಪಿ ಹೊಡ್ರೆ ಏನು ಮ್ಯಾಮ್ ಕೇಳಿಸುತ್ತೆ? ವಿನಯ್ ಅವ್ರಿಗೆ ಜನಗಳ ಜೊತೆ ಮಾತಾಡಿ ರೂಢಿ. ಡಾರ್ಲಿಂಗ್ಸ್, ಕ್ರೇಜಿ ಟಾಸ್ಕ್ಗಳೆಲ್ಲ ಆಯಿತು ಇದವರನ್ನು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಸುಮಾರು ಫುಟೇಜ್ ಇಸ್ಕೊತೀನಿ ಇವ್ರ ಹತ್ರದಿಂದ, ಇವ್ರ ಫೋನಲ್ಲೇ ಆಗಿರೋದು. ಬಟ್ ಲಿಟ್ರಲಿ ನನಗೆ ಏನನ್ಸುತ್ತೆ ಗೊತ್ತಾ, ವಾರಕ್ಕೆ ಒಂದು ಸತಿ ಅಥವಾ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸತಿ ಈ ಥರ ಬರಬೇಕು ಆಚೆ, ಜನಗಳನ್ನ ಮೀಟ್ ಆಗಬೇಕು. ನಮ್ಮ ಬಗ್ಗೆ ಜನ ಏನು ಅಂದ್ಕೊಂಡಿದ್ದಾರೆ, ಅವರ ವೈಬು ನಮ್ಮ ಮೇಲೆ ಯಾವ ಥರ ಪರಿಣಾಮ ಬೀಳ್ತಾ ಇದೆ, ನಮ್ಮ ವೈಬು ಅವ್ರ ಮೇಲೆ ಯಾವ ಥರ ಪರಿಣಾಮ ಬೀಳ್ತಾ ಇದೆ ಅನ್ನೋದೆಲ್ಲ ಗೊತ್ತಾಗಬೇಕು. ಅವಾಗ ಒಂಥರ ನಮಗೆ ನಮ್ಮ ಕಂಟೆಂಟ್ ಮಾಡೋಕ್ಕೂ ಒಂಥರ ರಿಫ್ರೆಶ್ನೆಸ್ ಸಿಗುತ್ತೆ. ನನಗನ್ಸಿದ್ದು ಮುತ್ತುರತ್ನದಲ್ಲಿ ಅಫ್ಕೋರ್ಸ್ ನೀವು ನೋಡಿದಂಗೆ ನಾನು ರೋಡಲ್ಲೇ ಬಿದ್ದು ಅಲಿತಾ ಇದ್ದೆ. ಈಗ ಮತ್ತೆ ಆಫ್ಟರ್ ಸೆಕೆಂಡ್ ಬೇಬಿ ಪ್ರೆಗ್ನೆನ್ಸಿ ಆದಮೇಲೆ ಫಸ್ಟ್ ಟೈಮ್ ಆಚೆ ಬಂದಿದ್ದೀನಿ. ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ವಿತ್ ವಿನಯ್ ಜೊತೆಗೆ. ಸೊ ನನಗೆ ಯಾವಾಗ್ಲೂ ವಿಡಿಯೋ ಮಾಡೋದಕ್ಕೆ ಸ್ಪೋರ್ಟಿವ್ನೆಸ್ ಏನು ಅಂತಂದ್ರೆ ಆಡಿಯನ್ಸು ಅಲ್ವಾ. ಪ್ರತಿ ಸರಿ ಹೋದಾಗ ನೀವು ಸಾಲ ಮಾಡ್ತೀರಾ ಅಂತ ಹೇಳಿದಾಗ ನೀವು ಎಫರ್ಟ್ಸ್ ಹಾಕಿ ಮಾಡಬೇಕು, ಇವ್ರಿಗೆ ಇನ್ನೂ ಏನಾದ್ರು ಮಾಡಬೇಕು ಅಂತ ಅನ್ಸುತ್ತೆ ಅಲ್ವಾ. ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ಹೇಳೋದು, ಆಲ್ವೇಸ್ ಮೀಟ್ ಯುವರ್ ಆಡಿಯನ್ಸ್. ವೆರಿ ಟ್ರೂ. ಗೆಟ್ ಕನೆಕ್ಟೆಡ್ ವಿತ್ ಯುವರ್ ಆಡಿಯನ್ಸ್. ಆ್ಯಂಡ್ ರಿಯಲಿ ಥ್ಯಾಂಕ್ ಯು. ನಾವು ಈ ಥರ ಒಂದು ಈ ಥರ ಮೀಟಪ್ ಆಗಿ ಜೊತೆಗೆ ನಮ್ಮ ಆಡಿಯನ್ಸ್ನ ನಾವು ಮೀಟ್ ಆಗ್ತಾ ಇರೋದಕ್ಕೆ ಥ್ಯಾಂಕ್ಸ್ನ ನಾನು ಹೇಳಬೇಕು. ವಿತೌಟ್ 1% ಈಗೋ ಇಲ್ದೇನೆ ನಾನು ಕರ್ದ ತಕ್ಷಣ ಬನ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ರಲ್ಲ, ರೆಸ್ಪೆಕ್ಟ್ ಟು ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ನನಗೊಂದು ಫೀಲ್ ಆಗ್ತಿದೆ ಏನು ಗೊತ್ತಾ, ಒಂಥರ ಮಾತಾಡ್ತಾ ಒಂದು ಬ್ರದರ್ಸ್ ಒಂದು ಫೀಲ್ ಸಿಗ್ತಾ ಇದೆ ನನಗೆ. ಸೊ ಇವಾಗಲೇ ಅಲ್ಲ, ಮೂವಿನ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಇವರು ಅಂತ ಇದಾರು ಪರವಾಗಿಲ್ಲ ಬ್ರೋ. ಅಲ್ಲ ಅವನೇ ಅವನು ಮಜಾ ಇರುತ್ತೆ. ನಾವು ಮೌಲ್ಯ ಅವ್ರನ್ನ ಹುಡ್ಕೊಂಡು ಹೋಗ್ತಾ ಇದೀವಿ. ನಾವೇ ಸೋಲ್ಸ್ಬಿಟ್ವಿ ನಾವು. ಬಟ್ ಈಗ ಅವ್ರು ಏನು ಮಾಡ್ತಿದ್ದಾರೆ, ಈಗ ನನಗೆ ಮೌಲ್ಯನ ಮೇಲೆ ಒಂಚೂರು ಕನ್ಸರ್ನ್ ಸ್ವಲ್ಪ ಈಗ ಒಂಚೂರು ಜಾಸ್ತಿ ಆಗ್ಬಿಟ್ಟಿದೆ ನನಗೆ ಅವ್ಳ ಕನ್ಸರ್ನು. ಅಂದರೆ ಪ್ರೆಗ್ನೆಂಟ್ ಅಲ್ಲ ಈಗ. ಸೊ ಹೊಟ್ಟೆಗೆ ತಿನ್ನಲ್ಲ, ಸುಸ್ತಾಗಲ್ಲ. ಯಾಕಂದ್ರೆ ಇಷ್ಟಕ್ಕೂ ಸುಸ್ತಾಗ್ತಿದೆ ಈಗ ಅವಳಿಗೆ. ಅಲ್ಲ ಈಗ 2 hours ಏನು ಮಾಡಿದ್ರು ಅನ್ನೋದು ಯೋಚನೆ ನನಗೆ. ಓಕೆ, ಇಷ್ಟೊಂದು ಜನ ಇರ್ತಾರೆ ಇಲ್ಲಿ. ಅವ್ರು ಒಳ್ಳೆ ಕಡೆ ಬಂದಿದ್ದಾರೆ ಅವರು ಅಲ್ಲ, ಕರೆಕ್ಟ್. ಸೊ ಈಗ ಇವರು ಫೈನಲ್ ಟಾಸ್ಕಲ್ಲಿ ಇದ್ದಾರೆ. ನಾವು ಆಲ್ರೆಡಿ ಟಾಸ್ಕ್ ಎಲ್ಲ ಮುಗಿಸ್ಕೊಂಡು ಬಂದು ಹೆಲ್ಪ್ ಮಾಡಬೇಕಾ? ಅಯ್ಯೋ ಪಾಪಜಿ, ಒಂದೇ ಬಲೂನ್ ತಾನೇ ಓಡಿಸ್ಬೇಕು. ಎಷ್ಟು ಬಲೂನ್ ಓಡಿಸ್ತಾ ಇದ್ದೀರಾ? ಒಬ್ರ ಹತ್ರ 2 ಬಲೂನ್ ಇಟ್ಕೊಂಡು ಹಂಗಾರೆ ವಿನ್ನ. ಅಯ್ಯೋ, ಕಾಯ್ತಾ ಇದ್ದವ್ರಿಗೆಲ್ಲ ನಮ್ಮ ಅಮ್ಮನಿಗೆ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ನಮ್ಮ ಅಮ್ಮ ನೋಡ್ತಾ ಇರ್ತಾರೆ. ನಿಮ್ ವಿಡಿಯೋ ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದ್ದೀರಾ, ತುಂಬಾ ಇಷ್ಟ ನೀವಂದ್ರೆ. ನೋಡಮ್ಮ, ನಿಮ್ಮ ಆಕ್ಟಿಂಗ್ ನಾಚ್ಕೊಂತಿರಲ್ಲ ಆಚೆ ಬಂದು ನೋಡಿ ನಿಮಗೆ ಎಷ್ಟು ಜನ ಇಷ್ಟಪಡ್ತಾ ಇದಾರೆ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು. ಇನ್ನೂ ಹಂಗೆ ಮಾಡ್ತಾ ಇರ್ಬೇಕಂತ. ಓಕೆ, ಇಷ್ಟ. ಲವ್ ಯು ಮೈಕು ಕೊಡ್ತೀರಾ ನನಗೆ? ಮೈಕು ಕೊಡಿ. ಇನ್ನೊಂದು ಹೆಂಗೆ ಗೊತ್ತಾ, ಒಂದು ಕಡೆ ಸರಿಯಾಗಿ ಮಾತಾಡೋಕ್ಕಾಗಿಲ್ಲ. ಫುಲ್ ಅವರೇ ಹೋಗಿ ಡಾಮಿನೇಟ್ ಮಾಡಿ ಮಾತಾಡಿ. ನಾನೀಗ ಒಂದು ಕ್ಷಣ ಅನಿಸ್ತು ನಾನೇ ಇಲ್ಲಿದ್ದೀನಿ ಅಂತ. ಆಮೇಲೆ ಓಕೆ, ನಾನು ಒಂಚೂರು ಪರ್ಫಾರ್ಮ್ ಮಾಡಿದ್ದೀನಿ. ಖುಷಿಯಾಗಿದ್ದೇನು ಗೊತ್ತಾ ಚಿನ್ನು,
ನಮ್ಮ ಆಡಿಯನ್ಸ್ ಮೀಟ್ ಆಗಿದ್ದು ಒಂಥರ ಬೇರೆನೇ ಮಜಾ ಇದೆ. ನಿಂಗೆ ಮೀಟ್ ಆದ? ಫುಲ್ ಮಜ್ಜಾ ಮಾಡಿದ್ದೀವಿ. ನೋಡೋಣ ಫುಟೇಜ್ ತುಂಬಾ ನೋಡ್ಬಿಟ್ಟು. ಚೆನ್ನಾಗಿ ಬಂತು. ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು, ದೋಸೆ ಕೊಡ್ಸಿದ್ರಾ? ಕಾಸು ಕೊಟ್ಟು ತಗೊಂಡಿದೀವಿ ಕುಡಿಯಪ್ಪ. ನಿಮ್ಗೆ ನಾಚಿಕೆ ಅಂತ ಕೇಳ್ಪಟ್ಟೆ ಅಲ್ಲಿ? ಎಲ್ಲರಿಗೂ ಇರುತ್ತೆ, ನಿಮ್ಗಿಲ್ವಾ? ನಿಮಗೆ ನಾಚಿಕೆ ನಿಮಗಿಲ್ವಾ? ನನಗೆ ಫುಲ್ ನಾಚಿಕೆ. ನಿಮಗೆ ಅವಳು ನಿಜವಾಗ್ಲೂ ನಾಚ್ಕೊಂತಾರೆ. ಪ್ರತಿಯೊಬ್ಬ ಮನುಷ್ಯನ ಮನಸ್ಸಲ್ಲೂ ಕಡೆಯಾಗಿ ಕಾಡುವಂತ ಪ್ರಶ್ನೆ ವೇದಿಗೆ ನಾಚಿಕೆ. ಅಯ್ಯೋ ನಾಚ್ಕೊಂಡೇ ಬಿಟ್ಟಿದ್ರು. I'm checking buying something, wait. ಕಳ್ಸ್ಬಿಟ್ರು. ಗೊತ್ತಿಲ್ಲ ನಿಮ್ಗೆ ಏನ್ ಕೊಡಿಸ್ತೀನಿ ಗೊತ್ತಾ ಅಂತ ಅಂದ್ಬಿಟ್ಟು ನನ್ನ ತಮ್ಮ ಕರ್ಕೊಂಡ್ ಬಂದು. ಓ ವಾವ್, ನನಗೇನೆ ಬಾಯಲ್ಲಿ ನೀರು ಬರುತ್ತೆ. ನೀವು ಪ್ರೆಗ್ನೆಂಟ್ ಅಲ್ವಾ? ಅದಕ್ಕೆ. ಎಸ್, ಹೌದು, ಗಂಡ ಹೆಂಡತಿ ಇಬ್ರು ಪ್ರೆಗ್ನೆಂಟ್. ಹಲೋ ಸರ್, ನಮಸ್ತೆ, ಹೇಗಿದ್ದೀರಾ ಸರ್? ಹುಡುಗ ಬಂದು ಪ್ರೆಗ್ನೆಂಟ್. ಥ್ಯಾಂಕ್ ಯು. ಇದನ್ನ ಒಂಚೂರು ಝೂಮ್ ಅಲ್ಲಿ ತೆಗೀರಿ. ಇಲ್ಲ ರೆಕಾರ್ಡ್ ಆಗ್ಬಿಟ್ಟಿದೆ ಬಿಡಿ. ಮಲ್ಲೇಶ್ವರಮಲ್ಲೇ ಕಾಯ್ತಾ ಇರ್ತಿರಲ್ಲ, ಏನ್ ಸಮಾಚಾರ ಅಂತ ನೋಡ್ದಾಗ್ಲೆಲ್ಲ ಮಲ್ಲೇಶ್ವರ ನಂಟು ಜಗಮಗ ಅನ್ಸುತ್ತೆ ನಿಮ್ಗೆ. ರಿಲೀಸ್ ಓನರ್ ಅಂತ ಇವರು ಅಂತ ಹೇಳ್ತಾರೆ. ನನಗೇನೆ ಬಾಯಲ್ಲಿ ನೀರು ಬರುತ್ತೆ. ಇನ್ನು ಈ ಪರಿಸ್ಥಿತಿಲಿ ನಿಮ್ಗೇನು ಬಟ್ ವಾಮಿಟ್ ಬರುತ್ತಲ್ಲ, ಏನು ಮಾಡ್ತೀರಾ? ಮಾಡೋದು ಇವ್ರ ಹೆಸರಲ್ಲಿ ನಾವೆಲ್ಲ ತಿನ್ಕೊಂತ ಇದೀವಿ. ಸುಮ್ಮನೆ ಯಪ್ಪ ಸುಳ್ಳು ಹೇಳೋದು. ಹುಡುಗಿರು ಬಂದ್ರೆ ಅಳ್ತಾರೆ, ಯಾರು ಹತ್ರಕ್ಕೆ ಬರೋಕ್ಕಿಲ್ಲ, ಹಾಗೆ ಹೇಗೆ ಅಂತ ಅಂದ್ಬಿಟ್ಟು ಎಷ್ಟು ಜನ ಹುಡುಗಿರು ಬಂದು ಸೆಲ್ಫಿ ತಗೊಂಡು ಹೋದ್ರು ಗೊತ್ತಾ? ಅದು ಕಂಡಿಡಿತಾರೆ ಬೇರೆ. ಅಲ್ಲ ಸಬ್ಸ್ಕ್ರೈಬರ್ಸ್, ನಮ್ಮ ಪ್ರೀತಿಯ ಸಬ್ಸ್ಕ್ರೈಬರ್. ಅಲ್ಲ, ಈಗ ಏನಾಯ್ತು ಗೊತ್ತಾ, ಸೆಲ್ಫಿ ತಗೋತಾರೆ ಅಂದ್ರೆ ಅದು ಕಂಡಿಡಿತಾರೆ ಬೇರೆ ಅಂತ. ಎಲ್ಲೋದ್ರೂ ಅದೊಂದು ಶಾಪಿಂಗ್ ಅನ್ನೋದೊಂದು ಇದ್ದೇ ಇರೋದಪ್ಪ. ಗಂಡ ಗಂಡು ಜೀವ ಮೇನಾಗಿ ಗಂಡ ಆ ಪೇಷನ್ಸ್ನ ಕಲ್ತ್ಬಿಡ್ತಾನೆ ಮದುವೆ ಆದ್ಮೇಲೆ. ಮೇಡಮ್ ಹೋಗಿ ಹಾಯ್ ಅಂಕಲ್. ಡಾರ್ಲಿಂಗ್ಸ್, ಆಮೇಲೆ ನನಗೆ ಇನ್ನೊಂದು ಡೌಟು. ನಾನು ಹೋಗ್ತಾ ಪ್ಲೇನ್ ಶರ್ಟು ಪ್ಲೇನ್ ಬಟ್ಟೆಗಳೆಲ್ಲ ಹಾಕಕ್ಕೆ ಶುರು ಮಾಡಿದೆ. ಬಟ್ ನಾನು ಇದೇ ಒಂದು 8 ವರ್ಷದ ಹಿಂದೆ ನನ್ನ ಫೋಟೋಸ್ಗಳು ನೋಡಿದ್ರೆ ಫುಲ್ ಜಂಗ್ಲಿ ಕಲ್ಲರೆಲ್ಲ ಆಗ್ತಿದೆ. ಈಗ ನಾನು ನೋಡ್ತಾ ಇರೋದು ಸೇಮ್ ಇದೇ ಥರ ಆ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಬಂದು ಬುಲಿ ಇದು ನಾನು ಇಲ್ಲಿ ಪ್ರತೀಕ್, ನಾನು ಹಿಂದೆ. ನೀವಿಬ್ರು ಹೋಗಿ ಗೆದ್ಬಿಟ್ರಿ. ಅಯ್ಯೋ ಮರಿ ಈ ಥರ ಈಗ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಈ ಥರ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ನಿಮ್ಗೆ ಮುಂಚೆಯಿಂದನೂ ಇದೆಯಾ ಅಥವಾ ರೀಸೆಂಟಾಗಿ ಮಾಡ್ತಾ ಇರೋದಾ? ಡ್ರೆಸ್ಸಿಂಗ್ ಸೆನ್ಸೇ ಇಲ್ಲ ಬ್ರೋ ನನಗೆ. ಡ್ರೆಸ್ ಹಾಕೋದಾರದೇ ದೊಡ್ಡ ಓಕೆ, ನನಗೆ ಡ್ರೆಸ್ಸಿಂಗ್ ಸೆನ್ಸೇ ಇಲ್ಲ. ಬರೋದಷ್ಟೇ, ಇಷ್ಟ ಆಯಿತು ಅಂತಂದರೆ ಅಷ್ಟೇ ಹಾಕೊಳ್ಳೋದು ಅಂತ. ಅದೆಲ್ಲ ನನ್ನ ಸ್ಟೈಲು, ನನ್ನ ಪ್ರಿಫರೆನ್ಸ್ ಅವೆಲ್ಲ ಇಲ್ಲ. ನನಗೆ ಇಷ್ಟ ಆಯ್ತು ನಾನು ಹಾಕೊಳ್ಳೋದು. ಮಕ್ಕಳು, ಈಗ ನಾವು ಚಾಕ್ಲೇಟ್ ಬಾನ್ ತಿಂತಾ ಇದ್ದೀವಿ. ಒಂದು ಟಾಸ್ಕ್ ಕೊಟ್ಟಿದ್ದೀನಿ. ನಾವಿಬ್ರು ವ್ಯಾನಿಟಿ ಬ್ಯಾಗ್ ತಗೊಂಡ್ವಿ. ಅಲ್ಲಿ ಆ ವ್ಯಾನಿಟಿ ಬ್ಯಾಗ್ನ ಪ್ರತೀಕ್ ಹಾಗೆ ವಿನಯ್ ಹುಡುಗಿರ್ ತರ ಹಾಕೊಂಡು ರೋಡಲ್ಲಿ ಹೋಗ್ಬೇಕು. ಹುಡುಗಿರ್ ತರ ಅಂತ ಹೇಳಿಲ್ಲ ವಿನಯ್, ಹುಡುಗಿರ್ ತರ ಹಾಕೊಬೇಕು. ಹುಡುಗಿರ್ ತರ ಅಂತ ಹೇಳಿಲ್ಲ ತಾನೇ. ಇಟ್ಕೊಂಡು ಹೋಗಿ ಅಂತ ಹೇಳಿದ್ರೆ ಇಟ್ಕೊಂಡು ಹೋಗ್ತೇವೆ. ಓಕೆ, ನಾವು ಗೆಸ್ಟ್ ಮಾಡ್ತೀವಿ. ಇದು ನಾವು ಯಾರು ಅಂತ ಫೈನಲ್ ಮಾಡ್ತೀವಿ. ಹೂ ಇಸ್ ದ ಬೆಸ್ಟ್ ವ್ಯಾನಿಟಿ ಬ್ಯಾಗ್ ವೇರರ್ ಅಂತ. ಕ್ಯಾರಿಯರ್ ನಮ್ಮಿಬ್ರಿಗೂ ಅವಾರ್ಡ್ಸ್ ಬೇಡ. ರೋಡಿಗಿಳೆ ರಾಧಿಕಾ, ಚಿಂದಿ ಮಾಡೆ ಚಂದ್ರಿಕಾ, ತಪ್ಪಂಗುಚ್ಚಿ ಆಡುಬಾರೆ. ಆದ್ರೆ ತುಂಬಾ ಚೆನ್ನಾಗಿ ವಾಕ್ ಮಾಡಿದ್ವಿ ನೈ. ಹೌದಾ? ಹಿಂದೆ ನಿಜ ಹೇಳಿ. ಹೌದ್ ಬಿಡಪ್ಪ, ನೀನ್ ತುಂಬಾ ಚೆನ್ನಾಗಿ ಅಬ್ಸರ್ವೇಷನ್. ಮುಂದೆ ಅಂದ್ರೆ ನಾನ್ ಚೆನ್ನಾಗಿ ಕಾಣಿಸಿರ್ತೀನಿ ನೋಡಿ ಅವ್ರು ಬೇಕು. ಬಾರಿ ಚಂದದ ಡಾರ್ಲಿಂಗ್ಸ್, ಫೈನಲಿ ಈಗ ಎಕ್ಸ್ಟ್ರಾ ಆಯಿತು. ಔಟ್ರೋ ಈಗೆಲ್ಲ ಮುಗಿಸಿ ಈಗ ಇಲ್ಲಿಂದ ಮನೆಗೆ ಹೊರಡ್ತೀವಿ. ಸೊ ಇದ್ರ ಮಧ್ಯೆ ನಾನು ಒಂದಷ್ಟು ಕಂಟೆಂಟ್ನ ಶೂಟ್ ಮಾಡೋಕ್ಕೂ ಆಗಿಲ್ಲ, ಯಾಕಂದರೆ ಆ ಕಂಟೆಂಟಲ್ಲಿ ಬ್ಯುಸಿ ಇದ್ದೆ. ಡಾರ್ಲಿಂಗ್ಸ್, ನೀವು ನಂಬಲ್ಲ, ಇಷ್ಟು ತನಕ ನಾನು ವೇದ ಆಯಿತಾ, ಆಮೇಲೆ ಮೌಲ್ಯ, ಜೀವ ಇಬ್ಬರು ಅಂದರೆ ಕಷ್ಟ ಸುಖಗಳು ಜೀವನದ ಬಗ್ಗೆ ಎಲ್ಲ ಮಾತಾಡಿಕೊಂಡು ಅಯ್ಯೋ ಈಗ ಇಲ್ಲಿ ಕೇಕ್ ತಿನ್ನಕ್ಕೆ ಬಂದಿದ್ದೀವಿ. ಅವಾಗಲಿಂದ ಕನ್ವರ್ಸ್ತಾ ಇದ್ಲು ಡಾರ್ಲಿಂಗ್ಸ್, ನನಗೆ ಬೇಕು ಅಂತ ಅಂದ್ಬಿಟ್ಟು. ಓಕೆ, ನಮ್ಮ ಫಸ್ಟ್ ಆನಿವರ್ಸರಿನ ಹಾಂ, ಮೊದಲನೇ ಆನಿವರ್ಸರಿಗೆ ಇದೇ ಕೇಕೆ ತರ್ತಾರೆ. ಅದ್ಭುತವಾಗಿದೆ, ಸಕ್ಕತ್ತಾಗಿದೆ. ಫೈನಲಿ ನಾಗರು ಬಾವಿಗೆ ಬಂದು ಶೂಟ್ ಎಲ್ಲ ಸಖತ್ತಾಗಾಯಿತು. ಈಗ ನಾನು ನಮ್ಮ ಜೀವ ಅವರ ಜೀವನ ಓಡ್ಸಕ್ಕೆ ಹೋಗ್ತಾ ಇದ್ದೀನಿ. ಜೀವ ಅವರ ಜೀಪ್ನ ಡ್ರೈವ್ ಮಾಡೋಣ ಅಂತ ಇದ್ದೀನಿ.
ರೆಡಿ ಮಾಡ್ಸೋಕ್ಕೇ 5.5 ಆಯ್ತಾ? ಓಕೆ ಓಕೆ. ಪಾಪ ನಿಮಗೆ ಚೆನ್ನಾಗಿ ಕಾಣಿಸ್ತಿದೆ ರೀ. ಹೌದಾ? ಗುಡ್ ಆನ್ ಯು. ವೈ ಡೋಂಟ್ ಯು ಗಿಫ್ಟ್? ಖಂಡಿತ ಆ ಥರ ಯೋಗ್ಯತೆ ದೇವ್ರು ನನಗೆ ಕೊಟ್ಟರೆ ಖಂಡಿತವಾಗ್ಲೂ ಎಲ್ಲ ನಾನೇ ಕೊಡಿಸ್ತೀನಿ. ಎಲ್ಲ ನಾನೇ ಕೊಡಿಸ್ತೀನಿ. ಓ ಫುಲ್ ತುಳ್ಕೊಂಡು ನಿಜವಾಗ್ಲೂ ಮಜಾ ಇದೆ. ತೊಳೆದು ಹೇಳ್ತೀನಿ ಹೆಂಗ್ ನುಗ್ಗುತ್ತೆ ನೋಡಿ. ಒಂಚೂರು ಕಾಲಿಗೆ ಓಪನ್ ಮಾಡ್ಬೇಕು ಅನ್ಸುತ್ತಲ್ಲ. ಅಂದ್ರೆ ಸೀಟ್ ಎಲ್ಲ ಕಂಪ್ಲೀಟ್ ಚೇಂಜ್ ಮಾಡಿಸ್ಬೇಕು. ಇನ್ನು ಕೆಳಗಡೆ ಬಂದು ಕಂಫರ್ಟ್ ಆಗಿ ಕೂತ್ಕೊಳ್ಳೋ ಥರ ಅಲ್ಲ ಇದು. ಇನ್ನು ಓ ಬ್ರೇಕು ಕೂಡ ಎಲ್ಲ ಪವರ್ ಬ್ರೇಕು, ಪವರ್ ಸ್ಟೇರಿಂಗು, ಪವರ್ ಕ್ಲಚ್. ಇಷ್ಟು ಪವರ್ ಇದೆ. ಇಷ್ಟು ಹಳೆ ಗಾಡಿ ಅವ್ರು ಅಲ್ಲ. ಫುಲ್ ಎಲ್ಲದನ್ನೂ ಚೇಂಜ್ ಮಾಡಿಸಿ ಬಿಲ್ಡ್ ಮಾಡಿಸಿರೋದಲ್ಲ. ಲೆಫ್ಟ್ ಹೋಗ್ಬೋದು. ಲೆಫ್ಟ್ ಹೊಡಿ. ನಿಮ್ಮ ಗಾಡಿ ಎಷ್ಟು ಕೊಡುತ್ತೆ ಮೈಲೇಜು? ನಂದು 8. ನಂದು 18 ಕೊಡುತ್ತೆ ಮೈಲೇಜು. ನಂಬ್ತೀರಾ? ಎಲ್ಲ ಇದನ್ನೇ ಇಟ್ಕೊಂಡು ಓಡಬಹುದು ಅಂದ್ರೆ ಎಲ್ಲ ಕಡೆ ಕ್ರೇಜಿ ಸೂಪರ್ ಆಗಿದೆ ಅನ್ಕೋ. ನಿಜವಾಗ್ಲು ಡಾರ್ಲಿಂಗ್ ಸಕ್ಕತ್ತಾಗಿದೆ ಅನ್ಕೊಳ್ಳಿ. ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಒಂಥರ ಬುಲೆಟ್ ಮೇಲೆ ಕೂತಾಗ ಒಂಥರ ಗತ್ತು ಬರುತ್ತೆ ಗೊತ್ತಾ. ಒಂದು ಗತ್ತಿದೆ ಆಲ್ರೆಡಿ ಒಂದು. ನಾನು ಸ್ಟಾರ್ಟಿಂಗಲ್ಲಿ ಹೋಗ್ಬೇಕಾದ್ರೆ ಅದು ಅಷ್ಟು ಗೊತ್ತಾಗಿಲ್ಲ. ಅಲ್ಲಿ ತುಳಿತಾ ಒಂದು ಪೋಸ್ಚರು ಅಂತ ಬರುತ್ತದು. ಕ್ರೇಜಿ. ಆರಾಮ ಸುಸ್ಕಿಸ್ತೇನೆ. ನೋ ಐ ಆಮ್ ಗುಡ್. ಕೇಕ್ ತಿನ್ನಲ್ಲ, ಅದು ಬೋಧೆಯಲ್ಲಿದೆ. ಸ್ಮೂತ್ ಇದೆ ಮಗನೇ. ಸಿಕ್ಕಾಪಟ್ಟೆ ಸ್ಮೂತ್ ಆಗಿ ರೆಡಿ ಮಾಡಿಸಿದ್ದಾರೆ. ನನಗೆ ಇಷ್ಟ ಆಯ್ತು. ತಗೊಳ್ಳೋಣ ತೈಗಳನ್ನ. ನಿಮಗೆಲ್ಲ ಖುಷಿ ಅಲ್ವಾ? ಸಖತ್ ಇಷ್ಟ ನನಗೆ. ದೊಡ್ಡದಾದ ಥರ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆನೆ ಥರ ಇಲ್ವಾ ಅದು? ಆನೆ ಥರ ಆಮೇಲೆ ಓಡ್ಸೋಕೆ ಕಂಕೆ ಇದೆ ಕಣೆ ಏನು. ಆಮೇಲೆ ಅದು ನಂಗೆ ತುಂಬ ಇಷ್ಟ ಆಯಿತು ಇವಾಗ ಬಂದಿದ್ದು ಕಾರು. ಈಗ ಹೋಗಿದ್ದ ಜೀಪ್ ಆ ಥರ ಮೇಲಿರಬೇಕು ನನಗೆ. ಅದಕ್ಕೆ ನಾವು SUV ಗಾಡಿಗಳು ಇಷ್ಟ. ಪಾಪ ಈ ಲುಕ್ ಇಷ್ಟ. ಅದಕ್ಕೆ SUV ಗಾಡಿ. ಅದಕ್ಕೆ ನಾವು SUV ಗಾಡಿಗೆ ಹೋಗ್ಬೇಕು. ನಮ್ದೆಲ್ಲ ಇರೋದು ಸೆಡನ್. ಗೊತ್ತಾಯ್ತು. ಅಂದರೆ ಸ್ಪೋರ್ಟ್ಸ್ ಗಾಡಿಗಳು ಕೆಳಗಡೆ ಇರುತ್ತೆ. ಸೊ ನಿಂಗೆ ಅದು ಇಷ್ಟ ಆಗಿಲ್ಲ. ನಂಗೆ ಆ ಬೇಬಿ ಎತ್ಕೋಬೇಕು ಅನಿಸ್ತು. ಅದೇ ತಾನೇ ಅಳ್ತಿದ್ದು. ಬೇಬಿ ಎತ್ಕೊಂತೀಯಾ? ಕ್ಯೂಟ್ ಆಗಿದೆ. ಎತ್ಕೊಂತೀಯಾ? ಕೇಳ ನಾನೇ. ಬೇಡ ಅಂದ್ಬಿಟ್ರೆ ಬೇಡ ಅಂದರೆ ಬೇಡ. ಓಕೆ ಬಾ ನೀ ಬಾ. ಫಸ್ಟ್ ನೀನು ಹಾಯ್ ಅಂತ ಮಾತಾಡ್ತೀನಿ ನೋಡೋಣ. ಹಾಯ್ ಮಾತಾಡ್ತಿದ್ಮೇಲೆ ಅದನ್ನು ಕೇಳಕ್ಕೆ ನಂಗೆ ಕಷ್ಟ. ಹಲೋ ಬೇಬಿನ ಮಾತಾಡ್ಸೋಣ ಅಂತ. ಅಮ್ಮ ಶಾಮಿ ಬುಜ್ಜು ನೆನ್ನೆ ಕತ್ತ ಹೋಗೋಣ ಜೀವನ ಬರ್ತೀರಾ? ಹೋಗ್ಬೇಕಾರೆ ಇಲ್ಲ ನೋಡ್ರಿ ಬಿಡ್ತಲ್ವಾ ಬೇಬಿ ಅದಕ್ಕೆ ಮಗಳಿಲ್ಲ ಎತ್ಕೊಂಡು ಹೋಗೋದು. ಫೇಸ್ ನೋಡು. ಮಮ್ಮ ಟಾಟಾ ನಾನು ಆಟ ಆಡಿಸ್ತೀನಿ ಬಾ. ವಿನಯ್ಗೆ ಪಾಪ ಇವಾಗ ಹೇಳೋದು ನಿಮ್ಮ ಹತ್ರ ಹೋಗ್ದೇನೆ ಅಳ್ತಾ ಇದ್ನಲ್ಲ ನೆನ್ನೆ. ಇದೇ ಪಾಪ ಎಲ್ಲ ಅಳ್ತಾ ಇದ್ ನೆನ್ನೆ ಇರ್ಬೇಕು. ಅಲ್ಲ ಆದ್ರೆ ನನ್ಗನ್ಸಿದೆ ಹೆಂಗ್ ಗೊತ್ತಾ, ಮಕ್ಕಳುಗಳಿಗೆ ಟೆಡಿ ಬೇರ್ ಅಂದ್ರೆ ಇಷ್ಟ ಆಗ್ಬೋದಲ್ವಾ. ಬಟ್ ಏನಕ್ಕೆ ಅಲ್ಲ ಐ ಮೀನ್ ಸುಮ್ಮನೆ ಬೋರ್ಡಮ್. ಫುಲ್ ಫನ್ ಟೈಮ್ ಸಖತ್ತಾಗಿತ್ತು. ಎಸ್ ಸಿ ಹಾಗಿದ್ರೆ ಯಾರ್ದಿದು? ಪೆಟ್ರೋಲ್ ಸ್ಮೆಲ್ಲು ನನಗೆ ಇಷ್ಟ ಆಗ್ತಿದೆ ಅಂತಂದ್ರೆ ಈಗ ಮೌಲ್ಯನ್ಗೆ ಅಲ್ವಾ ಈ ಟೈಮಲ್ಲಿ ಅನಿಸ್ತದೆ. ಹೇಗೆ ಅನಿಸ್ತಾ ಇದೆ ಪ್ರತೀಕ್ ಮೌಲ್ಯ ಜೊತೆ? ಪ್ರತೀಕ್ ಇವತ್ತು ಮೌಲ್ಯಕ್ಕನ್ಗಿಂತ ಜಾಸ್ತಿ ನಾನು ಪ್ರತೀಕನ್ ಎಕ್ಸ್ಪ್ಲೋರ್ ಮಾಡಿದೆ. ನಿನ್ನ ಹತ್ರ ಇವತ್ತೇ ಫಸ್ಟ್ ಟೈಮ್ ಇಷ್ಟೊಂದು ಮಾತಾಡಿದ್ದು. ಹೌದಾ? ಮಾತಾಡ್ತಿದ್ರು ಬಟ್ ಲಿಮಿಟೆಡ್. ಬಟ್ ಇವತ್ತು ಸ್ವಲ್ಪ ವೇದಾಂತ ಸಿದ್ಧಾಂತ ನನಗೆ ಗೊತ್ತಿದ್ದಿರೋದು. ವೇದ ತಪ್ಪೇನಿಲ್ಲ, ನಂಗೆ ಗೊತ್ತಿಲ್ವಲ್ಲ. ಆನ ಒಡ್ಸ್ಕೊಂಬಾರ್ದು ಮಗನೇ. ಏನು ಕೋಪ ಬಂದ್ಬಿಟ್ಟೈತೆ ನೋಡಿ. ಕೋಪ ಅಪ್ಪ ಆಯ್ತು ಸಾರಿ ಕೇಳಿದ್ದೀನಿ. ಸಾರಿ ಓಕೆ ಆಯ್ತು ಆಯ್ತು ಹಿಂಗೆ ಕೋಪ ಬಂದಿದೆ ನನ್ನ ಮಗನಿಗೆ. ಕೋಪ ಬಂದು ಹಿಂಗೆಲ್ಲ ಆಡ್ತಿದ್ದೆ ನೋಡಿ. ವಿಷಯ ಗೊತ್ತಾಗ್ತಿದ್ದಂಗೆ ಡಾರ್ಲಿಂಗ್ಸ್, ಮೌಲ್ಯ ಅವರ ತಂದೆ ಅಂದರೆ ನನ್ನ ಮಾವ ಒಂದು ಗಿಫ್ಟ್ ಕೊಟ್ಟು ಕಳಿಸಿದ್ದಾರೆ ನಮ್ಮ ಅತ್ತೆ ಕೈಯಿಂದ.
ಏನದು ಅಂತ ಅಂದ್ಬಿಟ್ಟು ಈಗ ಜಸ್ಟ್ ನೋಡೋಣ ಒಂದು ಕ್ವಿಕ್ ಆಗಿ. ಹುಡುಗಿ ಆಗಲಿ ಅಂತ ಮೋಸ್ಟ್ಲಿ ಪಾಪ. ಆಗಲೇ ನೋಡಿದ್ರಲ್ಲ ಮಗ ಹೆಂಗೆ ಕೋಪಿಸ್ಕೊಂಡು ಕಿತ್ತಡಿ. ನಾನದು ಮಂಡಿ ಕಚ್ತಾ ಇರ್ಬೇಕಾದ್ರೆ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ನನ್ನ ಸ್ಕಿನ್ ಸಿಗುತ್ತೆ ಅಂತ. ಕಷ್ಟ ಅಂದರೆ ಟೈಟಾಗಿ ಹಿಂಗೆ ಮಚ್ಕೊಂಡಿದ್ನಲ್ಲ, ಕಷ್ಟ ಸ್ಕಿನ್ನಾಗಿ ಹಿಂಗೆ ಎಳೆದುಬಿಟ್ಟ ಅಂತ ಕಿಸ್ಬಿಟ್ಟೆ. ಅವನಿಗೆ ಭಯ ಆಗಿ ಅವ್ನು ಕೋಪಿಸ್ಕೊಂಡು ಯಾಕೆ ಕಿಸ್ತಿ ಅಂತೇಳಿ ಮೂತಿ ಹೊಡ್ಕೊಂಡು ಅದನ್ನ ನೀವು ಆ ವಿಡಿಯೋ ನೋಡಿದ್ದು ಲಾಸ್ಟು. ಏನಮ್ಮ ಹಂಗಾಗ್ತಾ ಇದ್ದೀರಾ? ತಂದೆ ಸ್ವಭಾವ ಮಕ್ಕಳು ಬಂದೇ ನೀನು ಅದೇ ಥರ ಮಾಡ್ತಾ ಇದ್ದೀನಿ, ಅಷ್ಟೇ ಕೋಪ ಆಯ್ತಾ ನಾನು? ಅದಕ್ಕಿಂತಲೂ ಜಾಸ್ತಿ. ಅದಕ್ಕೆ ಯಾಕೆ ಅದಕ್ಕಿಂತ ಜಾಸ್ತಿ ಅಂತ ಮೂಗಳ್ಸ್ ಕೇಳ್ತಾ ಇದ್ದೀರಾ? ಅಂತ ಕಷ್ಟ ಬಿದ್ದಿರೋದು ಒಂದೇ ಹೊಡೆದ್ರೆ ಹೊಡೆದು ಸಾರಿಸ್ಬಿಡು, ಚಚ್ಬಿಡು ಹಿಂಗೆ ಅಂತಿದ್ದೆ ನಾನು. ಈ ಹುಡುಗಿನ ಕಟ್ಕೊಂಡ ಮೇಲೆ ಇದೆಲ್ಲ ಕೋಪ ಎಲ್ಲ ಹೋಗಿಲ್ಲ, ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ. ಜಾಸ್ತಿ ಅಲ್ಲ, ಕೋಪ ಹೋಗಿ ಬಿ ಪಿ ಬಂದಿದೆ. ಆಯ್ತು ಬಿಡಿ, ಯಾಕೆ ಇಷ್ಟೊಂದು ಸಪೋರ್ಟ್ ಮಾಡ್ತೀರಾ ನಿಮ್ಮ ಸೊಸೆನ? ಎಲ್ಲರೂ ನನ್ನ ಫ್ಯಾನ್ಸ್ ಹೋಗಿ ಎಲ್ಲ ನಿಮ್ಮ ಫ್ಯಾನ್ಸ್ ಆಗ್ತಾವ್ರೆ. ನಿಮ್ಮ ಫ್ಯಾನ್ಸು ಮೊಲಿ ಫ್ಯಾನ್ಸು ಇದ್ದರೆ ಹಿಂಗಿರಬೇಕು, ಇದ್ದರೆ ಈ ಥರ ಅತ್ತೆ ಸಿಗಬೇಕು. ಅವಳ ಕೇಳು, ಮದುವೆ ಆದಾಗಲಿಂದ, ಮದುವೆಗಿಂತ ಮುಂಚೆಯಿಂದ ಮದುವೆ ಆದಾಗಲಿಂದ ಇಲ್ಲಿವರೆಗೆ ಅವಳು ನನ್ನ ಮಗಳು ಸೊಸೆಯಲ್ಲ. ಡಾರ್ಲಿಂಗ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಥಿಂಕ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.